ಸಂವಿಧಾನಕ್ಕೆ ಅವಮಾನಿಸುವುದರ ಜೊತೆಗೆ ಅವರ ಸ್ವಾರ್ಥಕ್ಕೋಸ್ಕರ ಸಂವಿಧಾನವನ್ನು ತಿದ್ದುಪಡಿ ಮಾಡಿದ್ದಾರೆ. ಕಾಂಗ್ರೆಸ್ ಅಂದ ತಕ್ಷಣ ಷಡ್ಯಂತ್ರ ಇರೋದು. ಸಿ.ಟಿ. ರವಿ ಅವರ ವಿಚಾರವನ್ನು ಹೇಳಿದ್ರಿ. ಈ ಸಂದರ್ಭದಲ್ಲಿ ನಾನು ಅವ್ರ ಜೊತೆಗಿದ್ದೆ. ಏನು ಪೊಲೀಸ್ ಬಂಧನವಾಗಬೇಕಾದ್ರೆ ಹೆಚ್ಚಿನವರಂದ್ರೆ ಭಯೋತ್ಪಾದಕರನ್ನ ಒಂದು ಟ್ರೀಟ್ ಮಾಡಿದ ರೀತಿ ಟ್ರೀಟ್ ಮಾಡಿದಾರೆ ಅಂತ. ಅದಲ್ಲ, ಮುಸಲ್ಮಾನರ ಕಾರಣಕ್ಕೆ ನಾವು ಇಲ್ಲಿ ಆಡಳ್ತಿದ್ದೇವೆ ಅನ್ನೋ ವಿಚಾರವನ್ನ ಇವತ್ತು ಅವರು ರಾಜಾರೋಷವಾಗಿ ಘಂಟಾಘೋಷವಾಗಿ ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ನಾವಂತೇವೆ ಹಿಂದೂಗಳ ಕಾರಣಕ್ಕೋಸ್ಕರ ನಾವು ಸರಕಾರ ಮಾಡ್ತೇವೆ. ನಿಜವಾಗಿ ಸಂವಿಧಾನಕ್ಕೆ ಅವಮಾನಿಸಿದ್ದು ಯಾರು ಅಂತ ಅನಿಸ್ತದೆ? ಕಾಂಗ್ರೆಸ್ ಅವಮಾನಿಸಿದ್ದು. ಸಂವಿಧಾನಕ್ಕೆ ಅವಮಾನಿಸುವುದರ ಜೊತೆಗೆ ಅವರ ಸ್ವಾರ್ಥಕ್ಕೋಸ್ಕರ ಸಂವಿಧಾನವನ್ನು ತಿದ್ದುಪಡಿ ಮಾಡಿದ್ದಾರೆ ಅನ್ನುವಂಥದ್ದು ಜಗಜ್ಜಾಹೀರಾಗಿದೆ. ಈ ಮುಖಾಂತರ ಸಮಾಜದ ಎಲ್ಲ ಜನರು ಏನು ಕಾಂಗ್ರೆಸ್ನವರ ಈ ಹುನ್ನಾರವನ್ನ ಪ್ರತಿಭಟಿಸಬೇಕು, ವಿರೋಧಿಸಬೇಕು. ಕಾಂಗ್ರೆಸ್ ಅಂದ ತಕ್ಷಣ ಷಡ್ಯಂತ್ರ ಇರೋದು. ನೀವು ಸಿ.ಟಿ. ರವಿ ಅವರ ವಿಚಾರವನ್ನು ಹೇಳಿದ್ರಿ. ಈ ಸಂದರ್ಭದಲ್ಲಿ ನಾನು ಅವ್ರ ಜೊತೆಗಿದ್ದೆ. ಏನು ಪೊಲೀಸ್ ಬಂಧನವಾಗಬೇಕಾದ್ರೆ ಅದಕ್ಕಿಂತ ಮುಂಚೆ ಸಿ.ಟಿ. ರವಿ ಅವರನ್ನ ಪೊಲೀಸ್ ಎಸ್ಕಾರ್ಟ್ ಕೊಟ್ಟು ಮನೆಗೆ ಮುಟ್ಟಿಸ ಅನ್ನೋಂಥ ವಿಚಾರವನ್ನು ಅಲ್ಲಿರ್ತಕ್ಕಂಥ SP ಮತ್ತು ಕಮಿಷನರ್ ಹೇಳಿದರು. ಆದರೆ ಸ್ಟೇಷನ್ ಬಂದ ತಕ್ಷಣ ಅವರ ಮೇಲೆ FIR ಹಾಕದೆ ಅವರನ್ನು ಅರೆಸ್ಟ್ ಮಾಡಿ ಸುಮಾರು 22 ಗಂಟೆಗಳ ಕಾಲ ಬೇರೆ 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 ಕಡೆ ತಿರುಗಿಸಿ ನನಗೆ ಅಲ್ಲಿ ಹೆಚ್ಚಿನವರಂದ್ರೆ ಭಯೋತ್ಪಾದಕರನ್ನ ಒಂದು ಟ್ರೀಟ್ ಮಾಡಿದ ರೀತಿ ಟ್ರೀಟ್ ಮಾಡಿದ್ದಾರೆ ಅಂತ. ಅದಲ್ಲ, ನಾನನ್ನೋದು ಅದು ತಪ್ಪು ಸಂದೇಶ. ಭಯೋತ್ಪಾದಕರನ್ನಲ್ಲ, ಇಲ್ಲಿರ್ತಕ್ಕಂಥ ಒಬ್ಬ ದೇಶಭಕ್ತನನ್ನ ಏನು ನಾವು ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಇವರ ಕಥೆಯನ್ನ ನೋಡ್ತೇವೆ. ಇವರ ಚರಿತ್ರೆಯನ್ನು ತೆಗೆದಾಗ ಗೊತ್ತಾಗ್ತದೆ. ಇವತ್ತು ಇದ್ದದ್ದು ನನ್ನ ಮನಸ್ಸಿಗೆ ಬಂದದ್ದು ಇಲ್ಲಿರ್ತಕ್ಕಂಥ ಸರ್ಕಾರ ನಾವು ಸ್ವತಂತ್ರ ದೇಶದಲ್ಲಿ ಇಲ್ಲ, ಪ್ರಜಾಪ್ರಭುತ್ವ ದೇಶದಲ್ಲಿ ನಾವಿಲ್ಲ. ಇರ್ತಕ್ಕಂಥದ್ದೊಂದು ಯಾವ ರೀತಿ ಸರ್ಕಾರ ಅಂದ್ರೆ ತೊಗಲಕ್ ಸರ್ಕಾರ. ಆ ಮುಖಾಂತರ ಬ್ರಿಟಿಷರು ಯಾವ ರೀತಿ ನಮ್ಮ ದೇಶಭಕ್ತರನ್ನ ಯಾವ ರೀತಿ ದಬ್ಬಾಳಿಕೆ ಮಾಡ್ತಿದ್ರ ಅದನ್ನೇ ಒಬ್ಬ ದೇಶಭಕ್ತ ಸಿ.ಟಿ. ರವಿ ಅವರಿಗೆ ಕಾಂಗ್ರೆಸ್ ಸರ್ಕಾರ ಪೊಲೀಸ್ನವರ ಮುಖಾಂತರ ಮಾಡಿದೆ. ನಂಗೆ ಅಲ್ಲಿ ನಾನು ಅವ್ರ ಜೊತೆ ಇರುವಾಗ ನನ್ಗೆ ಅನಿಸಿತ್ತು ಯಾವ ರೀತಿ ಅಂದ್ರೆ ಅವರನ್ನೊಂದು ಅತ್ಯಂತ ಕೆಟ್ಟದಾಗಿ ವರ್ತಿಸುವ ಮುಖಾಂತರ ಒಬ್ಬ ಜನಪ್ರತಿನಿಧಿ ಈ ರಾಜ್ಯದ ಮಾಜಿ ಸಚಿವರನ್ನ ಕೆಟ್ಟ ರೀತಿಯಲ್ಲಿ ಇದು ಮಾಡುವ ಮುಖಾಂತರ ಈ ಪೊಲೀಸ್ ವ್ಯವಸ್ಥೆಯನ್ನು ದುರುಪಯೋಗ ಮಾಡಿಕೊಂಡು ನಾವು ನಮ್ಮ ದೇಶದಲ್ಲಿ ಇಲ್ಲ, ಒಂದು ಚೈನಾದಲ್ಲಿ ಅಥವಾ ಪಾಕಿಸ್ತಾನ ಇದ್ದಾಗ ನಂಗೆ ಅನಿಸ್ತಿತ್ತು. ಆ ರೀತಿಯ ಒಂದು ವರ್ತನೆಯನ್ನು ಕಾಂಗ್ರೆಸ್ ಮಾಡಿದ್ದಕ್ಕೆ ಜನ ಬುದ್ಧಿ ಕಲಿಸ್ತಾರೆ. ಅವರು ಕೂಡ ಹೇಳಿದ್ದಾರೆ ಅತ್ತೆಗೊಂದು ಕಾಲ ಸಸ್ಯಗೊಂದು ಕಾಲ ಅಂತ. ನಿಜವಾಗಿ ಬರುತ್ತೆ. ಇಲ್ಲಿರ್ತಕ್ಕಂಥ ದೇಶದ ಯುವಕರು ಎಲ್ಲ ಹಿಂದೂ ಸಮಾಜದ ಸರಿಯಾದ ಉತ್ತರವನ್ನು ಕೊಡ್ಲಿಕ್ಕಿದೆ. ಸರ್, ಇತ್ತೀಚೆಗೆ ನಿಮ್ಗೆ ಈ ರಾಜ್ಯ ಸರ್ಕಾರದ ಆಡಳಿತ ನೋಡಿದ್ರೆ ಏನ್ ಅನಿಸ್ತಾ ಇದೆ ಸರ್? ರಾಜ್ಯ ಸರ್ಕಾರದ ಆಡಳಿತಕ್ಕಿಂತ ಇದು ಇಲ್ಲಿರ್ತಕ್ಕಂಥ ಸರ್ಕಾರ ಮುಸಲ್ಮಾನ್ ಸರ್ಕಾರ. ಸಿದ್ದರಾಮಯ್ಯನವರನ್ನ ನಾನನ್ನೋದು ಈ ಹಿಂದೆ ನಾವೇನೋ ಟಿಪ್ಪು ಸುಲ್ತಾನ್ ಬೇರೆ ಬೇರೆ ಮೊಘಲರ ಆಳ್ವಿಕೆ ಏನಿತ್ತು ಅದೇ ರೀತಿ ಆಳ್ವಿಕೆ ಆಗ್ತುಂಟು. ಅಂದ್ರೆ ಆ ಸಂದರ್ಭದಲ್ಲಿ ಮುಸಲ್ಮಾನರ ಆಡಳಿತ ಯಾವ ರೀತಿ ಇತ್ತು ಅಂದ್ರೆ ಅವರು ಹಿಂದೂ ಸಮಾಜವನ್ನ ಅತ್ಯಂತ ಹೀನಾಯವಾಗಿ ತುಚ್ಛವಾಗಿ ನೋಡ್ತಿದ್ರು. ಯಾರೆಲ್ಲ ಹಿಂದೂಗಳಿದ್ರು ಅವರ ಸೈನ್ಯದಲ್ಲಿ ಸೇರ್ಬೇಕಿತ್ತು. ಯಾರಿಲ್ಲ ಆ ಹಿಂದೂ ಹೆಣ್ಮಕ್ಕಳ ಅತ್ಯಾಚಾರ ಮಾಡುವಂಥದ್ದು, ಹಿಂದೂಗಳನ್ನ ಮಾರಣ ಹೋಮ ಮಾಡುವಂತ ಕೆಲಸ ಮಾಡ್ತಿದ್ರು. ಇವತ್ತು ಆ ರೀತಿ ಆಗದಿದ್ರು ಕೂಡ ಹಿಂದೂಗಳ ಎಲ್ಲ ಭಾವನೆಗಳಿಗೆ ಧಕ್ಕೆ ತರುವ ಕೆಲಸವನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಉಂಟು. ಅಷ್ಟೇ ಅಲ್ಲ, ನಾವು ಮುಸಲ್ಮಾನರಿಂದ ಇಲ್ಲಿ ಸರ್ಕಾರವನ್ನ ಮಾಡ್ತಿದ್ದೀವಿ. ಮುಸಲ್ಮಾನರ ಕಾರಣಕ್ಕೆ ನಾವು ಇಲ್ಲಿ ಆಡಳ್ತಿದ್ದೇವೆ ಅನ್ನೋ ವಿಚಾರವನ್ನ ಇವತ್ತು ಅವರು ರಾಜಾರೋಷವಾಗಿ ಘಂಟಾಘೋಷವಾಗಿ ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ನಾವಂತೇವೆ ಹಿಂದೂಗಳ ಕಾರಣಕ್ಕೋಸ್ಕರ ನಾವು ಸರ್ಕಾರ ಮಾಡ್ತೇವೆ. ಬರುವ ಸಂದರ್ಭದಲ್ಲಿ 5 ಅಲ್ಲ 10 ಅಲ್ಲ 25 30 ವರ್ಷ ಕಾಲ ಹಿಂದೂಗಳ ಕಾರಣಕ್ಕೋಸ್ಕರ ಸರ್ಕಾರ ಮಾಡ್ತೇವೆ. ಹಿಂದೂಗಳಿಗೆ ಬೇಕಾದ ನೀತಿ ನಿಯಮವನ್ನು ತರ್ತೇವೆ. ಆ ಮುಖಾಂತರ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರಚಂಡ ಬಹುಮತದಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಉಂಟು. ಇದನ್ನ ಪ್ರತಿಯೊಬ್ಬ ಹಿಂದೂ ಮನಸ್ಸಲ್ಲಿ ಇಟ್ಕೋಬೇಕು. ಯಾವ ರೀತಿ ಸಿದ್ದರಾಮಯ್ಯ DK ಅವರು ಮುಸಲ್ಮಾನರ ಕಾರಣಕ್ಕೆ ಸರ್ಕಾರ ಮಾಡಿದ್ದೇವೆ ಅಂತಾರ, ನಾವು ಹಿಂದೂಗಳ ಕಾರಣಕ್ಕೋಸ್ಕರವೇ ಸರ್ಕಾರ, ಹಿಂದೂಗಳಿಗೋಸ್ಕರ ಸರ್ಕಾರ, ಅದನ್ನ ಮಾಡಿ ತೋರಿಸ್ತೇವೆ. ಸತ್ಯ. ಭಾರತ್ ಮಾತಾ ಕಿ ಜೈ.